ರೈತ ಸಮುದಾಯದಲ್ಲಿ ನಿಜಕ್ಕೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮದು ರೈತಪರ ಸರ್ಕಾರ ಅನ್ನೋ ಸಚಿವರ ಬಾಯಲ್ಲಿ ಇದೆಂತ ಮಾತು? ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಅವರು ಜೊತೆಯಿದ್ದಾರೆ. ಸರ್, ಅವರ ಮಾತು ನಿಜಕ್ಕೂ ಕೂಡ ರೈತರಿಗೆ ಯಾವ ರೀತಿ ನೋವನ್ನು ತರಬಹುದು ಸರ್? ಈ ರೀತಿಯಾದಂಥ ಹೇಳಿಕೆಗಳು ರೈತರಿಗೆ ಅಪಮಾನವನ್ನು ಮಾಡಿದಂತೆ. ಬರಗಾಲ ಬಂದಂಥ ಸಂದರ್ಭದಲ್ಲಿ ಇರ್ಬೋದು, ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಅಥವಾ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ರೈತ ಪರವಾಗಿ ನಿಲ್ಲಬೇಕಾಗಿತ್ತು. ಇವತ್ತು ಬರಗಾಲದ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಲಬೇಕಾದಂಥ ಮಂತ್ರಿಮಂಡಳ ರೈತರ ಬಗ್ಗೆ ಅಪಮಾನದ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಪರವಾದಂಥ ನಿಲುವು ಯಾವ ರೀತಿ ಇದೆ ಎನ್ನುವಂಥದ್ದು ಒಬ್ಬ ಸಚಿವನ ಹೇಳಿಕೆಯ ಮುಖಾಂತರ ಇವತ್ತು ಗೊತ್ತಾಗ್ತಾ ಇದೆ. ಇದು ಒಬ್ಬ ಸಚಿವನ ಹೇಳಿಕೆ ನನಗೆ ಅನ್ಸೋದಿಲ್ಲ, ಇದು ಇಡೀ ಸರ್ಕಾರದ ಹೇಳಿಕೆ. ಇದು ಇಡೀ ಸರ್ಕಾರದ ನಿಲುವು, ರೈತರ ಬಗ್ಗೆ ಇರುವಂತ ಸರ್ಕಾರದ ನಿಲುವನ್ನ ಶಿವಾನಂದ ಪಾಟೀಲ್ರ ಮುಖಾಂತರ ಸಿದ್ದರಾಮಯ್ಯ ಹೇಳಿಸಿದ್ದಾರೆ. ಇವತ್ತು ನಮ್ದು ರೈತಪರ ಸರ್ಕಾರ, ರೈತರಿಗೋಸ್ಕರನೇ ಸರ್ಕಾರ ರಚನೆ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ರೈತರಿಗೆ ಈ ತರ ಒಂದು ಹೇಳಿಕೆಗಳು? ನೋಡಿ, ಹೇಳಿಕೆಗಳು ಒಂದು ಭಾಗ. ಎರಡನೇದು, ರೈತ ಪರವಾದಂತ ಯಾವ ಯೋಜನೆಯನ್ನು ಕೂಡ ಕಳೆದ 8 ತಿಂಗಳಲ್ಲಿ ಸರ್ಕಾರ ಕೊಡ್ಲೇ ಇಲ್ಲ. ಬರಗಾಲಕ್ಕೆ ಸಂಬಂಧಪಟ್ಟಂತ ಎಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಸರ್ಕಾರ ಇಡೀ ಕರ್ನಾಟಕಕ್ಕೆ ಕೊಡಬೇಕಾಗಿತ್ತು, ಯಾವುದನ್ನು ಕೂಡ 8 ತಿಂಗಳಲ್ಲಿ ಕೊಡಲಿಲ್ಲ. 450ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ. ಎಲ್ಲಿ ಸರ್ಕಾರ ಇವತ್ತು ಅದಕ್ಕೆ ಸ್ಪಂದನವನ್ನು ಕೊಟ್ಟಿದೆ? ಸೊ ಒಂದು ರೀತಿ ರೈತ ವಿರೋಧಿಯಾದಂಥ, ರೈತ ಪರವಾದಂಥ ನಿಲುವುಗಳನ್ನ ತೆಗೆದುಕೊಳ್ಳಿಕ್ಕಾಗದೆ ಸರ್ಕಾರ ಈ ರೀತಿಯಾದಂಥ ಹೇಳಿಕೆಗಳನ್ನು ಇವತ್ತು ಕೊಡ್ತಾ ಇದೆ. ಇದಿಷ್ಟು ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಅವರ ಮತ್ತು ಅದು ಕೇವಲ ಸರ್ಕಾರ ರೈತ ಪರ ಹೇಳಿಕೆಗಳನ್ನ ಮಾತ್ರ ನೀಡುತ್ತಿದ್ದ ಹೊರತು ಯಾವುದೇ ಯೋಜನೆಗಳನ್ನ ತಂದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.